ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ. ತುರಮರಿ ಗ್ರಾಮದಲ್ಲಿ ಅದ್ದೂರಿಯಿಂದ ನಡೆದ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವ. ಪ್ರತಿ ವರ್ಷದಂತೆ ಈ ವರ್ಷವೂ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ತುರಮರಿ ಗ್ರಾಮದಲ್ಲಿ ಶ್ರೀ ಮರಡಿ ಬಸವೇಶ್ವರ ಜಾತ್ರೆಯು ಅದ್ದೂರಿಯಾಗಿ ನಡೆಯಿತು. ಮಾಜಿ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡರು ಹಾಗೂ ಅಭಿಷೇಕ್ ನಾಡೋಜಿ, ಜಗದೀಶ್ ಗುಡಿಗುಂಟಿಮಠ, ಉದ್ಯಮಿದಾರರು ಜಮಖಂಡಿ, ಎಸ್ಡಿಎಂಸಿ ಅಧ್ಯಕ್ಷರು ಚಂದ್ರು ಬೆಳವಾಡಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ಶೀಗೆಹಳ್ಳಿ, ರಸಬೇಂದ್ರೆ ಹುಬ್ಬಳ್ಳಿ, ಪಿಕೆಪಿಎಸ್ ಸೊಸೈಟಿ ಅಧ್ಯಕ್ಷರು ಹಾಗೂ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಸೇರಿ ಈ ವರ್ಷ ಅದ್ದೂರಿಯಾಗಿ ಮರಡಿ ಬಸವೇಶ್ವರ ಜಾತ್ರೆ ನೆರವೇರಿಸಿದರು. ವರದಿ ಕಿತ್ತೂರು. ವರದಿಗಾರ ನಾಗಪ್ಪ ಡುಮ್ನಳ್ಳಿ, ಕೆಎಸ್ ನ್ಯೂಸ್ 24x7. ತುರಮರಿ ಗ್ರಾಮಕ್ಕೆ ಬಸವೇಶ್ವರ ಜಾತ್ರೆಯ ಪ್ರತಿ ವರ್ಷದಂತೆ ಈ ವರ್ಷ ಜಾತ್ರೆ ತಮ್ಮ ಅಭಿಮಾನಿಗಳು ಕೂಡ ಜಾತ್ರೆಗೆ ಬರಮಾಡ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ, ತುರಮರಿಗೆ ಆಸಕ್ತಿಯಾಗಿ ಭಾರಿ ತಮ್ಮ ಅಭಿಪ್ರಾಯ ಕೊಟ್ಟು ಮನಸ್ಸು ಕೊಟ್ಟು ತುರಮರಿ ಜಾತ್ರೆ ತಾವು ಕೂಡ ಏನು ಹೇಳ್ತಾರೆ? ಸ್ಥಾನಿಕ ದೇವತೆಯಾದ ಬಸವೇಶ್ವರನ ಗದ್ದಿಗೆ ಅನಂತ ಸಾಷ್ಟಾಂಗ ನಮಸ್ಕಾರ. ಮೇಲೆ ಅವಕಾಶದಲ್ಲಿರ್ತಕ್ಕಂಥ ಸ್ವರ್ಣದ ದರ್ಶನ ಸಿಗ್ತಕ್ಕಂಥ ಅವಕಾಶ ಪುಣ್ಯ ಪ್ರತಿ ವರ್ಷದಲ್ಲಿ ಈ ಜಾತ್ರೆಯನ್ನು ಸ್ನೇಹಿತ ಬಳಗ ಇತಿಹಾಸದಲ್ಲಿ ಈ ಒಂದು ಜಾತ್ರೆಯನ್ನು ಮಾಡಿದ್ದಾರೆ. ಕಳೆದ ವರ್ಷವೂ ಸಹಿತ ನಾ ಈ ಜಾತ್ರೆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಈ ಒಂದು ದೇವಸ್ಥಾನ ಭಾಳ ಪ್ರಶಾಂತವಾಗಿ ಇನ್ನೂ ಸ್ವಲ್ಪ ಈ ದೇವಸ್ಥಾನ ಜೊತೆಗೆ ಇಲ್ಲೇ ಕೂತ್ಕೋಬೇಕಂತಕ್ಕಂಥ ಸಮಾನವಾದ ಆಶೀರ್ವಾದ ಮಾಡ್ತಕ್ಕಂಥ ವಸ್ತುವನ್ನು ಇವತ್ತು 12ನೇ ಶತಮಾನದಲ್ಲಿ ಕೂಡಿಸಿಕೊಂಡು ಬಸವೇಶ್ವರ ಆಡಳಿತ ಆತ್ಮೀಯ ಯೋಗ ಗ್ರಾಮದ ಅಡಿಯದ್ದು ಸಹಿತ ಅಭಿಷೇಕ ಸಹಿತ ಈ ಒಂದು ಗ್ರಾಮಕ್ಕೆ ಬಂದು ಇದು ಜೊತೆಗೇಡಿ ಬಸ್ ಸ್ಟ್ಯಾಂಡ್ ಇರತಕ್ಕಂಥ ಬಸವ ಮೂರ್ತಿಗೆ ಮಾಲಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ವಿ. ಅವ್ರಿಗೂ ಸಹಿತ ನೀವು ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕೊಡ್ತಕ್ಕಂಥ ಗ್ರಾಮದ ಅಲೆಯಂದಾಗಿ ಕಳೆದ ಈ ಸಲ ಪ್ರಥಮ ಜಾತ್ರೆ ಒಳ್ಳೆಯದಾಗಿ ಗ್ರಾಮದ ಎಲ್ಲರಿಗೂ ಭಾಳ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಜಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ಮಾಡ್ಕೊಂತಾವು. ಜಾತ್ರೆ ವಿಶೇಷವಾಗಿ ರಥೋತ್ಸವವಾಗುತ್ತೆ. ಸಮಾಜದಿಂದ ಎಲ್ಲವೂ ರಥೋತ್ಸವ ಮಾಡಿ ಮತ್ತು ಇವತ್ತು ನಾವೇನು ಕೇಳಿದ್ರೆ ಒಳ್ಳೆಯ ಬೆಳೆಯನ್ನು ವಿಶೇಷ ಮಾಡಿ ಅಂತೇಳಿ ಹಲೋ ಈ ಬಂದಂತೆಲ್ಲ ನನ್ನ ಇಲ್ಲಿ ಮಡ್ಡಿ ಬಸವಗುಡಿ ಮ್ಯಾಗ ಇದು ತೇಟ್ರಿ ಬರಾತ ಗರ್ಭೆ ಹಾಕೊಂಡು ಎಲ್ಲ ಪ್ರಮುಖ ಪ್ರೀತಿಯಿಂದ ಮಾಡಿರ್ಲಿಲ್ಲ ಅವಾಗೆಲ್ಲ ಸಹಿತ ಅಭಿನಂದನೆ ಅಂತ ಧನ್ಯವಾದ ಸಹಿತ ಯಾವ ಸಹಿತ ಅಂತ ಧನ್ಯವಾದ ಹೇಳ್ತೀನಿ.